ಸೊ ಇಲ್ಲಿ 990 ಬರುತ್ತೆ ನಾವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ ಕ್ಯಾಲ್ಸಿಯಲ್ಲಿ. ಸೊ 1 - 360 / 990. ಫಸ್ಟ್ ಇಲ್ಲಿರ್ತಕ್ಕಂಥ ಫ್ರಾಕ್ಷನ್ನ ಸಾಲ್ವ್ ಮಾಡ್ಕೊಂಬಿಡಿ. 360 / 990. ಓಕೆ, ಸೊ ಎಷ್ಟು ಬರ್ತಾ ಇದೆ ನಿಮಗೆ ಡೆಸಿಮಲಲ್ಲಿ? 0.3636 ಬರ್ತಾ ಇದೆ. ಸೊ ಅದನ್ನು 1ನಲ್ಲಿ ಲೆಸ್ ಮಾಡಬೇಕು. ಸೊ 1 ಮೈನಸ್ ಆನ್ಸರ್, ಓಕೆ, ಈಕ್ವಲ್ಸ್ ನಿಮ್ಗೆ ಏನು ಬರ್ತಿದೆ ನೋಡಿ ಇಲ್ಲಿ 7/11 ನಥಿಂಗ್ ಬಟ್ 0.636 ಅದನ್ನು ನೀವು 0.6 ಅಪ್ರಾಕ್ಸಿಮೇಟ್ಲಿ ಅಂತ ಬರೀಬೋದು. ಸೊ ರ್ಯಾಂಕ್ ಕೋರಿಲೇಷನ್ ಬಂದ್ಬಿಟ್ಟು ಏನಾಗುತ್ತೆ 0.6 ಆಗುತ್ತೆ ವ್ಯಾಲ್ಯೂ. ಓಕೆ, ಸೊ ಇದು ಲೈಕ್ ವೆನ್ 2 ಜಡ್ಜಸ್ ಇದ್ದಾಗ, ಈಗ ಫಾರ್ ಎಕ್ಸಾಂಪಲ್ ಇನ್ ಕೇಸ್ 3 ಜಡ್ಜಸ್ ಅಂತ ಬಂದಾಗ ಯಾವ ಥರ 3 ಜಡ್ಜಸ್ A B C ಗಿವ್ ದ ಫಾಲೋಯಿಂಗ್ ರ್ಯಾಂಕ್ಸ್, ಫೈಂಡ್ ವಿಚ್ ಪೇರ್ ಆಫ್ ಜಡ್ಜಸ್ ಆಸ್ ಕಾಮನ್ ಅಪ್ರೋಚ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ A B C 3 ಜಡ್ಜಸ್ ಇದ್ದಾವೆ ಅಲ್ವಾ. ಸೊ 3 ಜಡ್ಜಸ್ ಇದ್ದಾರೆ ಅಂತಂದಾಗ ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು, ಇಲ್ಲಿ ನೋಡಿ ಫಸ್ಟು A ಮತ್ತು B ಜಡ್ಜಸ್ನ ನಾವು X ಆ್ಯಂಡ್ Y ಅಂತ ಕರ್ಕೊಳ್ಳೋಣ. ಓಕೆ, ಒಟ್ಟಿನಲ್ಲಿ X Y Z ಅಂತ ಕರ್ಕೊಂಡ್ರೆ ಫಸ್ಟ್ A ಆ್ಯಂಡ್ B ಜಡ್ಜಸ್ಸಿನ ಕಂಡುಹಿಡಿತಾ ಇದ್ದೀನಿ, ದೆನ್ B ಆ್ಯಂಡ್ C ಜಡ್ಜಸ್ಸಿನ ಕಂಡುಹಿಡಿತೀನಿ, ದೆನ್ A ಆ್ಯಂಡ್ C ಜಡ್ಜಸ್ಸಿನ ಕಂಡುಹಿಡಿತೀನಿ. ಓಕೆ, ಈಗ ನೋಡಿ ಇಲ್ಲಿ A ಆ್ಯಂಡ್ B ಅಂತ ತೊಗೊಂಡ್ವಿ ಅಂತಂದರೆ X - Y ಅಲ್ವಾ. X - Y ಅಂತಂದರೆ 1 - 3 6 - 5 5 - 8 ಈ ಥರ ಮಾಡ್ಕೊತ ಬಂದರೆ ಈ ವ್ಯಾಲ್ಯೂ ಸಿಗುತ್ತೆ ನಿಮಗೆ. ಓಕೆ, ಅದೇ ಥರ ನೆಕ್ಸ್ಟು ಇಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂನ ಸ್ಕ್ವೇರ್ ಮಾಡಿಕೊಂಡ್ರೆ ನಾನು D1² ಅಂತ ಕರ್ಕೊಳ್ತೀನಿ. ದೆನ್ ನೆಕ್ಸ್ಟ್ D2 ಬಂದುಬಿಟ್ಟು Y - Z ಅಂದ್ರೇನು B - C ಅಂತಂದ್ಬಿಟ್ಟು. ಸೊ B - C ಅಂದ್ರೇನು 3 - 6 is -3, 5 - 4 is 1, 8 - 9 is -1. ಇದೇ ಥರ ಬಿ ಯಲ್ಲಿರ್ತಕ್ಕಂಥ ವ್ಯಾಲ್ಯೂಸು ಮತ್ತು ಸಿ ಯಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ನ ಕಳೀತಾ ಹೋಗುತ್ತೆ. ಓಕೆ, ಇದನ್ನು ಬಂದಿರತಕ್ಕಂಥ ವ್ಯಾಲ್ಯೂನ ನಾನು D2² ಮಾಡ್ಕೊಳ್ತೀನಿ. ಇಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂನ ಸ್ಕ್ವೇರ್ ಮಾಡಿಕೊಂಡ್ರೆ D2² ಸಿಗುತ್ತೆ. ಆ್ಯಂಡ್ ದೆನ್ D3 ಅಂತ ಬಂದರೆ ಸಿ ಮತ್ತು ಎ ತೊಗೋಬೇಕು. ಓಕೆ, ನೀವು ಮಿಸ್ ಆಗೇನು ಎ ಮತ್ತು ಸಿ ಅಂತ A ಆ್ಯಂಡ್ C ಅಂತ ತೊಗೊಂಡ್ರೆ ತಪ್ಪಾಗಿಬಿಡುತ್ತೆ. ಸೊ ಯು ಶುಡ್ ಸಬ್ಟ್ರ್ಯಾಕ್ಟ್ ದ ವ್ಯಾಲ್ಯೂಸ್ ಆಫ್ ಎ ಫ್ರಮ್ ಸಿ. ಸೊ ಹಾಗಾಗಿ C ಆ್ಯಂಡ್ ಎ ಅಂತ ತಗೊಳ್ತೀನಿ, ಅಥವಾ Z - X ಅಂತ ನಾನು ಕರ್ಕೊಳ್ತೀನಿ. C - C ಅಂತಲೂ ಬರೆದಿದ್ದೀನಿ ನೋಡಿ ಇಲ್ಲಿ. ಸೊ 6 - 1 is 5, 4 - 6 is -2, 9 - 5 is 4. ಸೊ ಈ ಥರ ಮಾಡಬೇಕು. ಓಕೆ, ಇಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂನ ಇಲ್ಲಿ ಸ್ಕ್ವೈರಿಂಗಲ್ಲಿ ಬರ್ಕೊಳ್ತೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಲೈಕ್ ಕೋರಿಲೇಷನ್, ರ್ಯಾಂಕ್ ಆಫ್ ಕೋರಿಲೇಷನ್ ಬಂದುಬಿಟ್ಟು X ಆ್ಯಂಡ್ Yಗೆ ಮಾಡ್ತಾ ಇದ್ದೀನಿ. ಫಸ್ಟ್ ಫಾರ್ಮುಲಾ ಬರ್ಕೊಂಡ್ಬಿಡ್ತೀನಿ. 1 - 6 summation of D1² / n × n² - 1, ಅಥವಾ ಇದನ್ನು n³ - n ಅಂತಲೂ ಬರ್ಕೋಬೋದು. ಬೋತ್ ಆರ್ ಸೇಮ್. ಓಕೆ, ಸೊ 1 - 6 × D1² ಎಷ್ಟು ಬಂದಿದೆ? ಸೊ ಲುಕ್ ಅಟ್ ದ ಕಾಲಮ್. D1² ಎಷ್ಟು ಬಂದಿದೆ? 200 ಬಂದಿದೆ. ಸೊ ಪ್ಲೀಸ್ ರೈಟ್ 200 ಡಿವೈಡೆಡ್ ಬೈ ಇಲ್ಲಿ n × n² - 1 ನಥಿಂಗ್ ಬಟ್ n ಈಸ್ ಎನಿಹೌ ವಿ ನೋ ದಟ್ 10 ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಸೊ ಐ ಆಮ್ ರೈಟಿಂಗ್ 10 × n² - 1 ಅಂದರೆ 10². 10² ಅಂದರೆ ಎಷ್ಟಪ್ಪ? 100. 100ಅಲ್ಲಿ 1 ಹೋದ್ರೆ ಎಷ್ಟು? 99. ಸೊ ಹಾಗಾಗಿ ಇಲ್ಲಿ 99 ಬಂದಿದೆ. ಗೊತ್ತಾಯ್ತಲ್ವ ಇದು ಯಾವ ಥರ ಬಂತು ಅಂದ್ಬಿಟ್ಟು. ಸೊ ಇದನ್ನು ಫಸ್ಟ್ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಟೇಕ್ ಕ್ಯಾಲ್ಕುಲೇಟರ್, ಟೈಪ್ 6 × 200 ಇದೆ. ಸೊ 200 ಟೈಪ್ ಮಾಡಿ, ಡಿವೈಡೆಡ್ ಬೈ ಇನ್ ಎ ಬ್ರಾಕೆಟ್ 10 × 99 ಇದೆ. 10 × 99 ಬ್ರಾಕೆಟ್ ಕ್ಲೋಸ್. ಸೊ ಈಗ ಇಲ್ಲಿ ಏನು ಬರ್ತಾ ಇದೆ? 1.2121 ಅಂತ ಬರ್ತಾ ಇದೆಯಲ್ಲ, ಇದನ್ನು ನೀವೇನು ಮಾಡಬೇಕು? 1 ಮೈನಸ್ ಆನ್ಸರ್ ಅಂತ ತೊಗೋಬೇಕು. 1 ಮೈನಸ್ ಆನ್ಸರ್ ಅಂತ ತೊಗೊಂಡಾಗ ಏನು ಬರ್ತಾ ಇದೆ? -0.2121 ಅಂತ ಬರ್ತಾ ಇದೆ. ನಾನು ಬರೀ 1 ಡೆಸಿಮಲೇ ತೊಗೊಳ್ತಾ ಇದ್ದೀನಿ. ಸೊ ಹಾಗಾಗಿ -0.2 ಅಂತ ಬರ್ಕೊಳ್ತಾ ಇದ್ದೀನಿ. ಫೈನ್, ಇದು ನಾವು ಫೈಂಡ್ ಔಟ್ ಮಾಡಿದ್ದೇನು X ಆ್ಯಂಡ್ Yಗೆ ಮಾತ್ರ. ಬಟ್ ನಮಗೆ ಬೇಕಾಗಿರೋದೇನು ಅಗೇನ್ ಲೈಕ್ Y ಆ್ಯಂಡ್ Zಗೂ ಕೂಡ ನಾವು ಕಂಡುಹಿಡಿಬೇಕು. ಸೊ ಇದು ಸೇಮ್ ಫಾರ್ಮುಲಾ, ಬಟ್ ಇಲ್ಲಿ D2². ಸೊ ಲುಕ್ ಅಟ್ ದ ಕಾಲಮ್. D2² ನಮ್ಗೆ ಎಷ್ಟು ವ್ಯಾಲ್ಯೂ ಬಂದಿದೆ? 214 ಬಂದಿದೆ. ಸೊ ಆ್ಯಸ್ ಇಟ್ ಈಸ್ ಇಲ್ಲಿ ಏನಿದೆನೋ ಅದೇ ಬರೀತೀರ, ಬಟ್ ಇಲ್ಲಿ ಇನ್ಸ್ಟೆಡ್ ಆಫ್ 200 ಐ ಆಮ್ ರೈಟಿಂಗ್ 214. ಓಕೆ, ಸೊ ಅಗೇನ್ ಇದನ್ನು ಕ್ಯಾಲ್ಸಿಯಲ್ಲಿ ಒಂದ್ಸತಿ ಚೆಕ್ ಮಾಡಿಬಿಡಿ. ಏನಂತ ಇದೆ? 6 × 214. ಓಕೆ, ಡಿವೈಡೆಡ್ ಬೈ ಇನ್ ಎ ಬ್ರಾಕೆಟ್ 10 × 99. 10 ಇಂಟು ಬ್ರಾಕೆಟ್ ಹಾಕಲೇಬೇಕು, ಇಲ್ಲಾಂದರೆ ತಪ್ಪು ಆನ್ಸರ್ ಬರುತ್ತೆ. ಸೊ ನಿಮಗೆ ಏನು ಆನ್ಸರ್ ಬಂತು? 1.29696 ಅಂತ ಬಂತು. ಇದನ್ನು ನೀವೇನು ಮಾಡಬೇಕು? 1ನಲ್ಲಿ ಲೆಸ್ ಮಾಡಬೇಕು. ಸೊ 1 ಮೈನಸ್ ಆನ್ಸರ್ ಬಂತಂದರೆ 0.296 ಅಂತ ಬಂದಿದೆ. ಇಲ್ಲಿ 2 ನೆಕ್ಸ್ಟ್ 9, ಇಟ್ ಈಸ್ ಗ್ರೇಟರ್ ದೆನ್ 5. ಸೊ ಒಂದು ರೌಂಡ್ ಫಿಗರ್ ಮಾಡಿಕೊಂಡ್ರೆ ನಾನು 2 ಅನ್ನೋದು 3 ಆಗುತ್ತೆ. ಸೊ -0.3 ಬಂದಿದೆ. ಸೊ ದೆನ್ ನೆಕ್ಸ್ಟ್ ಬಂದುಬಿಟ್ಟು Z ಆ್ಯಂಡ್ Xಗೆ. ಇಲ್ಲಿ ನಾವು X ಆ್ಯಂಡ್ Y ಮಾಡಿದ್ವಿ, Y ಆ್ಯಂಡ್ Z ಮಾಡಿದ್ವಿ. ನೆಕ್ಸ್ಟು Z ಆ್ಯಂಡ್ Xಗೆ ಬರೋಣ. ಸೇಮ್ ಫಾರ್ಮುಲಾ, ಬಟ್ ಇಲ್ಲಿ D3² ಆಗುತ್ತೆ. ಚೆಕ್ಔಟ್ ದ ಕಾಲಮ್. ಇಲ್ಲಿ D3² ಅಂತಂದರೆ ಏನಂತ ಇದೆ? 60 ಅಂತ ಇದೆ. ಸೊ ಹಾಗಾಗಿ ಇನ್ ದ ಪ್ಲೇಸ್ ಆಫ್ D3² ಇಲ್ಲಿ ನಾನು 60 ಅಂತ ಬರೀತೀನಿ. ಇದನ್ನು ಕೂಡ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ಓಕೆ, 6 × 60 ಡಿವೈಡೆಡ್ ಬೈ 10 × 99.
ಸೊ ಎಷ್ಟು ಬರ್ತಾ ಇದೆ ನಿಮಗೆ 0.3636 ಬರ್ತಿದೆ. ಅದನ್ನು 1ನಲ್ಲಿ ಲೆಸ್ ಮಾಡಬೇಕು. 1ನಲ್ಲಿ ಲೆಸ್ ಮಾಡಿದ್ರೆ ಎಷ್ಟು ಬಂತು ನಿಮಗೆ 0.6363. ಸೊ ಐ ಕ್ಯಾನ್ ರೈಟ್ ಇಟ್ ಎಸ್ 0.6. ಕಂಪೇರಿಂಗ್ ಟು ದೀಸ್ 3 ಪೇರ್ಸ್, ಲೈಕ್ ಈ ಒಂದು ಪೇರ್ಸ್ಗಳಲ್ಲಿ ಯಾವುದು ಮ್ಯಾಕ್ಸಿಮಮ್ ಇದೆ ಕಂಪೇರ್ ಮಾಡಿ. -0.2 ದೊಡ್ಡದ, -0.3 ದೊಡ್ಡದ, 0.3 ದೊಡ್ಡದ, ಅದು ಸಾರಿ 0.6 ದೊಡ್ಡದ. ಎನಿಹೌ ದಿಸ್ ಇಸ್ ಪಾಸಿಟಿವ್ ನಂಬರ್. ಸೊ ಹಾಗಾಗಿ 0.6 ಇಸ್ ಗ್ರೇಟರ್. ಸಿನ್ಸ್ rho z, x is maximum, the pair of judges A and C have the nearest common approach ಅಂತ ನೀವು ಕನ್ಕ್ಲೂಷನ್ ಕೊಡ್ಬೋದು. ಓಕೆನಾ? ಸೊ ಒಟ್ಟಿನಲ್ಲಿ ಈ ಪ್ರಾಬ್ಲಮಲ್ಲಿ ನಾನು ಏನಂತ ತೊಗೊಂಡಿದ್ದೀನಿ, ಎನ ಎಕ್ಸ್ ಅಂತ ತೊಗೊಂಡಿದ್ದೀನಿ, ಬಿನ ವೈ ಅಂತ ತೊಗೊಂಡಿದ್ದೀನಿ, ಸಿನ ಝೆಡ್ ಅಂತ ತೊಗೊಂಡಿದ್ದೀನಿ. ಓಕೆ, ಈ ಕಾಲಮ್ ಬರೆಯೋದನ್ನು ಮಿಸ್ಟೇಕ್ ಮಾಡ್ಕೋಬೇಡಿ. ಹಾಗೆ ಈ ಪ್ರಾಬ್ಲಮ್ ಈ ಫಾರ್ಮುಲಾಗಳಲ್ಲಿ